ಕಾಂಗ್ರೆಸ್ದವ್ರು ಬಂದ್ರೆ ನಿಮ್ಮ ಮಂಗಳಸೂತ್ರ ಕಿತ್ಕೋತಾರೆ ಅಂತ ಹೇಳ್ತಾರೆ. ಎಂತ ಪ್ರೈಮ್ ಮಿನಿಸ್ಟರ್ ಅಪ್ಪ, ನಾಚಿಕೆ ಆಗ್ಬೇಕು. ಯಾರಾದರೂ 55 ವರ್ಷ ನಾವು ಈ ದೇಶವನ್ನ ಆಳಿದ್ದೇವೆ. ಈ ದೇಶವನ್ನ 55 ವರ್ಷ ಆಳಿದ್ರೆ ತೋರಿಸಿ, ಯಾವುದಾದ್ರೂ ಯಾರಿಂದ ಕಿತ್ತಿ ಯಾರಿಗೂ ಕೊಟ್ಟಿದ್ದು. ಇನ್ನು ಸರ್ಕಾರದಿಂದ ನಾವು ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ್ದೇವೆ. ಭೂ ಸುಧಾರಣೆ ತಂದು, ಬಾಂಡೆಡ್ ಲೇಬರ್ ತಂದು, ನಮ್ಮ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ, LIC ರಾಷ್ಟ್ರೀಯ, ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಡವರಿಗೆ ಉಪಕಾರ ಮಾಡಿಕೊಟ್ಟಿದೆ ಹೊರತಾಗಿ ತಾಳಿ ಕಿತ್ಕೊಳ್ಳೋ ಕೆಲಸ ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ತನ್ನ ಮನೆಯಾಗಿದ್ದಂಥ ತಾಳಿ ಈ ಯುದ್ಧದಲ್ಲಿ ಬಂದಾಗ ಅವರು ಅದನ್ನ ಕೊಟ್ಬಿಟ್ರು. ಇಂದಿರಾ ಗಾಂಧಿ ಅವರು ತನ್ನ ಮನೆ ಕೊಟ್ಟರು, ತಾಳಿನೂ ಕೊಟ್ಟರು, ಬಂಗಾರ ಕೊಟ್ಟರು, ಎಲ್ಲನೂ ಕೊಟ್ಟರು. ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ, ಚೈನಾ ಇಂಡಿಯಾ ಯುದ್ಧ ಆಗಲಿ, ಎಲ್ಲ ಸಂಪತ್ತನ್ನ ಕೊಟ್ಟರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಗೆ ಮೆಂಬರ್ಶಿಪ್ನಿಂದ ತೆಗೆದು ಹಾಕಿದ್ರು. ಅವರಿಗೆ ಅಲ್ಲಿ ಮನೆ ಇರಲಿಲ್ಲ. ಕೊನೆ ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದು. ಕಾಂಗ್ರೆಸ್ದವ್ರು ಬಂದ್ರೆ ನಿಮ್ಮ ಮಂಗಳಸೂತ್ರ ಕಿತ್ಕೋತಾರೆ ಅಂತ ಹೇಳ್ತಾರೆ. ಎಂತ ಪ್ರೈಮ್ ಮಿನಿಸ್ಟರ್ ಅಪ್ಪ, ನಾಚಿಕೆ ಆಗ್ಬೇಕು. ಯಾರಾದರೂ 55 ವರ್ಷ ನಾವು ಈ ದೇಶವನ್ನ ಆಳಿದ್ದೇವೆ. ಈ ದೇಶವನ್ನ 55 ವರ್ಷ ಆಳಿದ್ರೆ ತೋರಿಸಿ, ಯಾವುದಾದ್ರೂ ಯಾರಿಂದ ಕಿತ್ತಿ ಯಾರಿಗೂ ಕೊಟ್ಟಿದ್ದು. ಇನ್ನು ಸರ್ಕಾರದಿಂದ ನಾವು ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ್ದೇವೆ. ಭೂ ಸುಧಾರಣೆ ತಂದು, ಬಾಂಡೆಡ್ ಲೇಬರ್ ತಂದು, ನಮ್ಮ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ, LIC ರಾಷ್ಟ್ರೀಯ, ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಡವರಿಗೆ ಉಪಕಾರ ಮಾಡಿಕೊಟ್ಟಿದೆ ಹೊರತಾಗಿ ತಾಳಿ ಕಿತ್ಕೊಳ್ಳೋ ಕೆಲಸ ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ತನ್ನ ಮನೆಯಾಗಿದ್ದಂಥ ತಾಳಿ ಈ ಯುದ್ಧದಲ್ಲಿ ಬಂದಾಗ ಅವರು ಅದನ್ನ ಕೊಟ್ಬಿಟ್ರು. ಇಂದಿರಾ ಗಾಂಧಿ ಅವರು ತನ್ನ ಮನೆ ಕೊಟ್ಟರು, ತಾಳಿನೂ ಕೊಟ್ಟರು, ಬಂಗಾರ ಕೊಟ್ಟರು, ಎಲ್ಲನೂ ಕೊಟ್ಟರು. ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ, ಚೈನಾ ಇಂಡಿಯಾ ಯುದ್ಧ ಆಗಲಿ, ಎಲ್ಲ ಸಂಪತ್ತನ್ನ ಕೊಟ್ಟರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಗೆ ಮೆಂಬರ್ಶಿಪ್ನಿಂದ ತೆಗೆದು ಹಾಕಿದ್ರು. ಅವರಿಗೆ ಅಲ್ಲಿ ಮನೆ ಇರಲಿಲ್ಲ. ಕೊನೆ ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.